ಜನೆದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಜನೆದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ ಹರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನರ್ಯಾರು ಬರುವಂತ ಐರಾಣಿ ಹರ್ಯಾಡಿ ಮಣ್ಣ ತುಳಿಯುತ್ತ ಮಾಡ್ಯಾನ ನರ್ಯಾರು ಬರುವಂತ ಐರಾಣಿ ಒತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದಾನ ಒತ್ತಾರೆದ್ದು ಕುಂಬಾರಣ್ಣ ತುಪ್ಪ ಬಾನುಂಡನ ಗಟ್ಟಿಸಿ ಮಣ್ಣ ತುಳಿದಾನ ಗಟ್ಟಿಸಿ ಮಣ್ಣ ತುಳಿದು ತಮಾಡ್ಯಾನ ಮಿತ್ರೇರು ಬರುವಂತ ಐರಾಣಿ. ನಾನಿವತ್ತು ಹಾರ್ನಹಳ್ಳಿ ಗ್ರಾಮದ ಕುಂಬಾರ ಬೀದಿಯಲ್ಲಿ ಹೋಗ್ತಾ ಇದ್ದೀನಿ. ಕುಂಬಾರ ಬೀದಿಯಲ್ಲಿ ಪಾಟ್ರಿಂಗ್ ಮಾಡೋ ನೂರಾರು ಫ್ಯಾಮಿಲಿಗಳಿದೆ. ವಂಶ ಪಾರಂಪರ್ಯವಾಗಿ ಗುಡಿ ಕೈಗಾರಿಕೆಯನ್ನಾಗಿ ಪಾಟ್ರಿಂಗ್ ಮಾಡೋದನ್ನು, ಅಂದರೆ ಮಣ್ಣಿನ ಮಡಿಕೆಗಳನ್ನು ಮಾಡೋದನ್ನು, ಮಣ್ಣಿನ ಕುಡಿಕೆಗಳನ್ನು, ಬಾನಿಗಳನ್ನು, ಹಾಗೆ ಗಿಡ ಬೆಳೆಸುವಂಥ ಪಾಟ್ಗಳನ್ನು, ದೀಪಗಳನ್ನು, ಹೀಗೆ ಗಿಫ್ಟ್ ಕೊಡೋ ಐಟಮ್ಗಳಿಂದ ಹಿಡಿದು ತಂದೂರಿ ಗಡಿಗೆಯವರೆಗೆ ಪಾಟ್ರಿಂಗ್ ಮಾಡೋಂತಹ ಸಾಕಷ್ಟು ಫ್ಯಾಮಿಲಿಗಳು ಈ ಊರಲ್ಲಿದ್ದಾವೆ. ಅವರ ಫ್ಯಾಕ್ಟ್ರಿಗೆ ಹೋಗಿ ಯಾವ ರೀತಿ ಅವರು ಮಣ್ಣಿನ ಪಾಟ್ಗಳನ್ನು ಮತ್ತು ಗಣಪತಿಗಳನ್ನೆಲ್ಲ ಹೇಗೆ ತಯಾರಿಸ್ತಾರೆ ಅನ್ನೋದನ್ನು ತೋರಿಸೋ ಉದ್ದೇಶಕ್ಕೋಸ್ಕರ ಈ ಒಂದು ಕುಂಬಾರ ವೇದಿಯಲ್ಲಿದ್ದೀನಿ. ಬನ್ನಿ ಹಾಗಾದರೆ ಅವರ ಫ್ಯಾಕ್ಟ್ರಿಗೆ ಹೋಗೋಣ. ನಾಗರಾಜಪ್ಪರ ಎಲ್ಲ ಗಿಫ್ಟ್ ಐಟಮ್ಗಳನ್ನೆಲ್ಲ ಹೇಗೆ ತಯಾರಿಸ್ತೀರಾ ಅಂತ ಹೇಳಿ ನೋಡೋಕ್ಕಂತ ನಿಮ್ಮ ಮನೆಗೆ ಬಂದೆ ಸರ್. ಥ್ಯಾಂಕ್ ಯು. ನೋಡ ಅವರ ವೈಫು ಮಂಗಳ ಅವರು ಏನೇನು ಐಟಮ್ ಮಾಡಿಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಇದು ರಿಟರ್ನ್ ಗಿಫ್ಟೆಲ್ಲ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಾಕಷ್ಟು ಐಟಮ್ಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ವಾವ್, ಶಿವನನ್ನು ಹಿಡ್ಕೊಂಡಿರೋ ಗಣಪತಿ ತುಂಬ ಚೆನ್ನಾಗಿದೆ. ಇದೇನಕ್ಕೆ ಚಿಕ್ಕದಾಗಿ ಈಗ ದೀಪ ಹಚ್ಚಲಿಕ್ಕೆ ಎಣ್ಣೆ ಲೀಕ್ ಆಗಲ್ಲ. ಓಕೆ ಓಕೆ. ಸ್ಟ್ಯಾಂಡ್. ಓ, ಮಣ್ಣಿನ ದೀಪ ಇದು ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ನಂಬರನ್ನು ಹಾಕ್ತೀನಿ. ಮತ್ತು ಈ ದೀಪಗಳು ಮಣ್ಣಿನ ಹಣತೆ ರೀತಿಯಲ್ಲಿ ಆಗಿರೋದ್ರಿಂದ ಇದು ಹೀಟ್ ಆಗೋದಿಲ್ಲ, ಹಾಗಾಗಿ ಎಣ್ಣೆನೂ ಜಾಸ್ತಿ ಖರ್ಚಾಗೋದಿಲ್ಲ. ಈ ರೀತಿ ಪರಿಸರ ಸ್ನೇಹಿ ದೀಪಗಳನ್ನು ಮತ್ತು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಈ ರೀತಿ ಐಟಮ್ಗಳನ್ನೆಲ್ಲ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ರಿಟರ್ನ್ ಗಿಫ್ಟನ್ನು ಕೊಡಲಿಕ್ಕೆ ನಾವು ಯಾವುದೋ ಸೀರೆ, ಬಟ್ಟೆ, ವಾಲ್ ಪ್ಲೇಟ್ಗಳನ್ನು ಕೊಡೋದ್ರ ಬದಲು ನಾವು ಈ ರೀತಿ ಐಟಮ್ಗಳನ್ನೆಲ್ಲ ಕೊಟ್ಟರೆ ಅವರಿಗೆ ಯಾರೂ ಬಿಸಾಕೋದಿಲ್ಲ ಗಿಫ್ಟ್ ಐಟಮ್ಗಳನ್ನೆಲ್ಲ. ಹಾಗಾಗಿ ಈ ರೀತಿ ಗಿಫ್ಟ್ ಐಟಮ್ಗಳಿಗೆ ಹೇಳಿ ಮಾಡಿಸಿದಂತಹ ಸೂಟಬಲ್ ಐಟಮ್ಗಳು ಈ ರೀತಿ ಹಾರ್ನಹಳ್ಳಿಯಲ್ಲಿ ಸಿಗ್ತವೆ. ಅದರಲ್ಲೂ ನಾಗರಾಜ್ ದಂಪತಿಗಳು ಇಷ್ಟೊಂದು ಐಟಮ್ ಮಾಡಿಟ್ಟಿದ್ದಾರೆ ಇಲ್ಲಿ. ಇವುಗಳಿಗೆ ಏನು ನೆಕ್ಸ್ಟ್ ಪ್ರೋಸೆಸ್ ಏನು ಇದಕ್ಕೆಲ್ಲ? ಪ್ರೊಸೆಸ್ ಏನಂದರೆ ಸ್ವಲ್ಪ ಒಂದು ಈಗೆಲ್ಲ ಹಸಿ ಇದೆ ಮಾಡಿಟ್ಟಿದ್ದೀರಾ. ಮುಂದೆ ಒಂದು ಯಾವ ರೀತಿ ಅಂದರೆ ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಇದು ವಾತಾವರಣ ಯಾವುದು, ಈ ಚಳಿಗಾಲದಲ್ಲೆಲ್ಲ ಸ್ವಲ್ಪ ಲೇಟಾಗಿ ಡ್ರೈ ಆಗುತ್ತೆ. ಯಾಕಂದರೆ ಓಪನ್ ಆಗಿ ಇಟ್ಬಿಟ್ರೆ ಏನಂದರೆ ಬಿರುಕು ಬರುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಓಪನ್ ಆಗಿಟ್ಟು ಒಂದು 3 days 4 days ಡ್ರೈ ಆಗುತ್ತೆ. ನಾವು ಒಂದು 5 days ಅಥವಾ 6 days ಒನ್ ವೀಕಲ್ಲೇ ಮಾಡಿ ನೀವು ಇದನ್ನು ಫೈರ್ ಮಾಡ್ಬೋದು ನಾವು. ಅದೇ ಚಳಿಗಾಲದಲ್ಲಿ ಒಂದು 15 days. ಅದಕ್ಕೆ ಮಾಡಿ ಎಲ್ಲ ಮುಚ್ಚಿಟ್ಟಿದ್ದೀರಿ ಈಗ ನೀವು? ಈಗ ಚಳಿಗಾಲಕ್ಕೆ ಇದು ಮೆನ್ ಪೇಸ್ ಅಂತ ಬರುತ್ತೆ ಮೇಡಮ್. ಇದು ನಾವು ಇದನ್ನು ನೆಕ್ಸ್ಟ್ ಫೈರ್ ಆದಮೇಲೆ ಪೇಂಟಿಂಗನ್ನು ಕೊಡ್ತಿದ್ದೀವಿ. ಎಲ್ಲ ವಾಟರ್ ಪೇಂಟನ್ನು ಕೊಡ್ತೀವಿ. ಇದರಲ್ಲಿ ವೆರೈಟೀಸ್ ಒಂದು 20 ರಿಂದ 25 ವೆರೈಟೀಸ್ ಕೊಡುತ್ತೆ. ಓಕೆ. ಗಿಫ್ಟ್ ಕೊಡಲಿಕ್ಕೆಲ್ಲ ಐಟಮ್ಗಳು ತುಂಬ ಚೆನ್ನಾಗಿದೆ. ಇದು ಮೆನ್ ಪೇಸ್ ಅಂತ ಹೇಳಿದ್ದು. ಇದರಲ್ಲೇ ವುಮೆನ್ ಪೇಸ್ ಅಂತ ಬರುತ್ತೆ. ಹೇಗೆ ಕೈಯಲ್ಲೇ ಮಾಡಿದ್ದ ಅಥವಾ ಇದು? ಸ್ವಲ್ಪ ಫಸ್ಟ್ ಬೇಸ್ಮೆಂಟನ್ನು ನಾವು ಕರೆಂಟಿನ ವೀಲಲ್ಲೇ ತೆಗಿತೀವಿ. ತೆಕ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದಕ್ಕೆ ಹ್ಯಾಂಡ್ ವರ್ಕಿಂದ ಫಿನಿಶಿಂಗ್ ಕೊಡ್ತೀವಿ. ಓಕೆ. ಫೈನಲ್ ಫಿನಿಶಿಂಗ್ ಎಲ್ಲ ಹ್ಯಾಂಡ್ ವರ್ಕಲ್ಲೇ ಕೊಡ್ತೀರಾ? ಇದು ಮ್ಯಾಜಿಕ್ ಲ್ಯಾಂಪ್ ಅಂತ ಹೇಳಿ, ಲಿಂಗು ಮ್ಯಾಜಿಕ್ ಲ್ಯಾಂಪ್ ಅಂತ. ಯಾವುದು? ಇದು ಲಿಂಗು ಮ್ಯಾಜಿಕ್ ಲ್ಯಾಂಪ್ ಅಂತ. ಆದರೆ ವಿಶೇಷವಾಗಿ ಮಣ್ಣಲ್ಲಿ ಮ್ಯಾಜಿಕ್ ಲ್ಯಾಂಪ್ ಅಂತಿದ್ರೆ ಕುತೂಹಲ ಜಾಸ್ತಿ. ಯಾವ ರೀತಿ ಅಂತಂದರೆ ಇದು ಕೆಳಗಡೆ ಈಗ ಮಾಮೂಲಿಯಾಗಿ ಡೈರೆಕ್ಟಾಗಿ ಎಣ್ಣೆ ಹಾಕಿ ದೀಪ ಉರಿಯುವಂಥದ್ದು, ನಾವು ಎಣ್ಣೆ ಖಾಲಿ ಆಯಿತು ಇಲ್ಲೋ ಅನ್ನೋದು ನಮಗೆ ನೇರವಾಗಿ ಕಾಣಿಸುತ್ತೆ. ಆದರೆ ಇದರಲ್ಲಿ ಯಾವ ರೀತಿ ಅಂದರೆ ನಾವು ಕೆಳಭಾಗದಿಂದ ಎಣ್ಣೆ ಹಾಕುವಂಥದ್ದು. ಕೆಳಭಾಗದಿಂದ ಎಣ್ಣೆ ಹಾಕಿ ನಾವು ಮತ್ತೆ ಅದನ್ನು ಉಲ್ಟಾ ಒಂದು ಸೀದಾ ಪ್ಲೇಸಲ್ಲಿಟ್ಟಾಗ ಈ ಭಾಗದಿಂದ ಬತ್ತಿ ಹಾಕಿ ಇದು ದೀಪ ಉರಿಯುವಂಥದ್ದು. ಇದರಲ್ಲಿ ಸ್ವಲ್ಪ ಲಿಂಗು ಮ್ಯಾಜಿಕ್ ಲ್ಯಾಂಪ್ ಅಂದರೆ
ವೆರೈಟಿಯಾಗಿ ಗಣಪತಿ ಲಿಂಗವನ್ನು ಹಿಡಿದು ಕೂತಿರೋ ರೀತಿ ಅಲ್ಲ, ಕೆಳಗಡೆ ಎಣ್ಣೆ ಹಾಕಬೇಕಾಗುತ್ತೆ. ಕೆಳಗಡೆ ಎಣ್ಣೆ ಹಾಕಿ ಎಷ್ಟು ಇಲ್ಲಿವರೆಗೂ ಎಣ್ಣೆ ಹಾಕಬೇಕಾಗುತ್ತೆ? 100 ml ಎಣ್ಣೆ ಹಾಕಿ ನಾವು ಬತ್ತಿ ಉರಿಯನ್ನು ಯಾವ ಸ್ಟೇಜಲ್ಲಿ ಅಥವಾ ಸ್ವಲ್ಪ ಮಟ್ಟದಲ್ಲೋ ದಪ್ಪ ಬತ್ತಿ ಇಡ್ತೀವೋ ಸಣ್ಣ ಬತ್ತಿ ಇಡ್ತೀವೋ ಅದ್ರ ಮೇಲೆ ಎಣ್ಣೆ ಖರ್ಚಾಗುತ್ತೆ. ಅದರಲ್ಲಿ ಇದು ರೌಂಡ್ ಮ್ಯಾಜಿಕ್ ಲ್ಯಾಂಪ್ ಅಂತ ಬರುತ್ತೆ. ಇದು ಸ್ವಲ್ಪ ಡಿಸೈನ್ ವೆರೈಟಿ ಬರುತ್ತೆ. ಇದು ಸಾದಾ ರೌಂಡ್ ಮ್ಯಾಜಿಕ್ ಲ್ಯಾಂಪ್. ಇದು ಕೂಡ ಸೇಮ್ ಕೆಳಭಾಗದಲ್ಲಿ ಎಣ್ಣೆ ಹಾಕುವಂಥದ್ದು, ಇಲ್ಲಿ ದೀಪ ಹಾಕುವಂಥದ್ದು. ಇದು ಮೇಲ್ಗಡೆ ನಾವು ಗಣಪತಿ, ಲಕ್ಷ್ಮಿ, ಸರಸ್ವತಿ ಈ ರೀತಿ ಮೂರ್ತಿಯನ್ನು ಕೂರಿಸಿ ಇದನ್ನು ಫೈನಲ್ ಫಿನಿಶಿಂಗ್ ಕೊಡ್ತೀವಿ. ಸಾದಾ ದೀಪವನ್ನು ಹಚ್ಚೋದಕ್ಕಿಂತ ಮೇಲ್ಗಡೆ ಗಣಪತಿ ಮೂರ್ತಿಯನ್ನು ಕೂರಿಸೋದು, ಈ ರೀತಿ ಹಂಸದ ಮೂರ್ತಿಯನ್ನು ಕೂರಿಸೋದು. ಆಮೇಲೆ ಇದರಲ್ಲಿ ಲಾಟಿನ್ ಅಂತ ಈ ರೀತಿ ವೆರೈಟೀಸ್ ಬರುತ್ತೆ. ಈಗ ನಾವು ಆಕಾಶ ಬುಟ್ಟಿಯನ್ನು ರೆಡಿ ತಂದು ಹಾಕೋದಕ್ಕಿಂತ ಮಣ್ಣಿಂದ ಇದು ನಾವು ಈಗ ಸ್ವಲ್ಪ ದಿನ ಯೂಸ್ ಮಾಡಿ ಮತ್ತೆ ನಾವು ಪ್ಯಾಕೇಜಿಂಗ್ ಮಾಡಿ ಎತ್ತಿಟ್ಟು ಕೂಡ ಮತ್ತು ನಾವು ನೆಕ್ಸ್ಟ್ ಯೂಸ್ ಮಾಡ್ತೀವಿ. ಎಲ್ಲಿ ದೀಪ ಇಡಬೇಕು? ಅದಕ್ಕೆ ಕರೆಂಟನ್ನು ಲ್ಯಾಂಪನ್ನು ಇಲ್ಲಿ ವೈರ್ ಬಿಟ್ಟು ಹಾಕುವಂಥದ್ದು. ಓಕೆ ಓಕೆ, ಕರೆಂಟು ಲ್ಯಾಂಪ್ ಇದು. ಕರೆಂಟ್ ಲ್ಯಾಂಪ್. ಓಕೆ, ಸರಿ. ಮತ್ತು ಇದರಲ್ಲಿ ಸಾದಾ ಲಿಂಗು ಅಂಥೇಳಿ ಇದು ಶಿವರಾತ್ರಿಗೆ ಯೂಸ್ ಮಾಡೋಂಥದ್ದು. ಇದಕ್ಕೆ ಬ್ಲ್ಯಾಕ್ ಕಲರನ್ನು ವಾಟರ್ ಪೇಂಟನ್ನು ಇದಕ್ಕೂ ಕೆಳಗಡೆಯಿಂದ ಎಣ್ಣೆ ಹಾಕುವಂಥದ್ದು. ಇದಕ್ಕೆ ಕಲರನ್ನು ಚೇಂಜ್ ಮಾಡ್ತೀವಿ. ಇದು ಚೆಂದ ಇದೆ. ಇವೆಲ್ಲ ಹಂಸ ದೀಪಗಳು. ಇದಕ್ಕಲ್ಲ ಹಂಸ ದೀಪಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಕಂಪ್ನಿಲೆಲ್ಲ ಸುಮಾರು ಸಾವಿರಾರು ಗಟ್ಟಲೆ ದೀಪಾವಳಿ ಗಿಫ್ಟಿಗೆ ಈ ರೀತಿ ಹಂಸದ ದೀಪಗಳು ಹೋಗಿದ್ದಾವೆ ಈ ವರ್ಷ. ಓ, ವಿಪ್ರದವ್ರು ತೊಗೊಂಡಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಪ್ರತಿಯೊಬ್ಬರು ನೀವೊಂದು ಡಿಸಿಷನಿಗೆ ಬರಬೇಕು. ಗುಡಿ ಕೈಗಾರಿಕೆಗಳನ್ನು ಉಳಿಸ್ಬೇಕು ಅಂದರೆ ಮತ್ತು ಪರಿಸರ ಸ್ನೇಹಿಯಾಗಿ ಇವರು ತಯಾರಿಸ್ತಾರೆ. ಇನ್ನೊಂದು ಪಾಯಿಂಟು ಏನು ಅಂದರೆ, ಇದನ್ನೇ ತಲಾಂತರದಿಂದ ಇವರು ಫ್ಯಾಮಿಲಿ ಮಾಡ್ಕೊಂಬಂದಿರೋದ್ರಿಂದ ಇವರಿಗೆಲ್ಲ ನಾವು ಎನ್ಕರೇಜ್ ಮಾಡಿದ್ರೆ ಇವರು ವೃತ್ತಿ ಜೀವನ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಇವ್ರ ಹತ್ರನೇ ಖರೀದಿ ಮಾಡಬೇಕು. ಇಂಥವ್ರಿಂದನೇ ಗಿಫ್ಟ್ಗಳನ್ನು ಕೊಡುವಾಗ, ರಿಟರ್ನ್ ಗಿಫ್ಟ್ ಕೊಡುವಾಗ, ಗೃಹ ಪ್ರವೇಶ ಆದಾಗ, ಬರ್ತ್ಡೇ ಆದಾಗ, ಯಾವುದೇ ಒಂದು ಮತ್ತು ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿಕೊಂಡಾಗ ಈ ರೀತಿ ಇವರಿಂದನೇ ನಾವು ಖರೀದಿ ಮಾಡಿದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವ್ರ ನಂಬರೆಲ್ಲ ಹಾಕಿರ್ತೀನಿ. ನೀವು ಇವರಿಗೆ ಒಂದು ಆರ್ಡ್ರ್ ಕೊಡೋದ್ರಿಂದ ಇವರ ಜೀವನಕ್ಕೆ ಒಂದು ಹೆಲ್ಪ್ ಆಗುತ್ತೆ ಮತ್ತು ಗುಡಿ ಕೈಗಾರಿಕೆಗಳು ಉಳಿತವೆ ಅನ್ನೋದು ನನ್ನ ಕಾಳಜಿ. ಫ್ರೆಂಡ್ಸ್, ಇದು ಯಾವ ದೀಪ? ಅಷ್ಟಗಣಪ ಲಕ್ಷ್ಮೀ ದೀಪ ಅಂತ ಮಾಡ್ತೀವಿ. ಫಸ್ಟ್ ಬೇಸ್ಮೆಂಟು ಇದು ವೀಲ್ ಮೇಲ್ತೆಗೆ ಅಂತಂದು. ನೆಕ್ಸ್ಟ್ ಈ ರೀತಿ ದೀಪಗಳನ್ನು ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿರ್ತೀವಿ. ಈ ರೀತಿ ಇದಕ್ಕೆ ಜಾಯಿಂಟ್ ಕೊಟ್ಟು 8 ದೀಪಗಳನ್ನು ಹಚ್ಚಿ ಸೆಂಟ್ರಿಗೆ ಗಣಪತಿ ಅಥವಾ ಲಕ್ಷ್ಮೀ ಮೂರ್ತಿಯನ್ನು ಕೊಟ್ಟು ಫಿನಿಶಿಂಗನ್ನು ಕೊಡ್ತೀವಿ. ಅವಾಗ ಇದು ಅಷ್ಟಗಣಪತಿ ದೀಪ ಅಂತ ಹೇಳಿ ಕರೀತೀವಿ. ಪಂಚಗಣಪತಿ ದೀಪ ರೆಡಿ ಮಾಡಿ ಇವೆಲ್ಲ ಇಟ್ಟಿದ್ದೀರಾ, ರೆಡಿ ಟು ಸೇಲ್. ಇದು ಬೆಲ್ ಸೆಟ್ ಅಂತ ಬರುತ್ತೆ. ಮನೆಗೆ ಹಾಕ್ತಾರೆ. ವಾವ್, ಸೂಪರ್ ಮಂಗಳ ಅವರೇ. ಮನೆ ಲುಕ್ಕೇ ಚೇಂಜ್ ಇದೆ ಇಟ್ಟರೆ. ಶೇಕ್ ಮಾಡಿ ಹೇಗಿರುತ್ತೆ ನೋಡೋಣ. ಸೂಪರ್, ತುಂಬ ಚೆನ್ನಾಗಿದೆ. ಬೆಲ್ ಸೆಟ್ ಅಂತ. ವಾವ್, ಸೂಪರ್ ಆಗಿದೆ. ಡಿಸೈನ್ ಮೇಲೆ ಡಿಪೆಂಡ್ಸ್. ಚೆಂದ ಇದೆ. ರೆಡಿಯಾಗಿರೋವಂಥದ್ದು ಇದನ್ನು ಮತ್ತೆ 2 days 3 days ಕ್ಲೋಸ್ ಮಾಡಿ ಮುಚ್ಚಿಡಬೇಕು. ಪಕ್ಷಿಗಳು ಬೆಲ್ ಮೇಲೆ ಇರೋ ಪಕ್ಷಿಗೆ ಒಂದೊಂದಕ್ಕೂ ಒಂದು ಕಲರ್ ಕೊಟ್ಟಿದ್ದೀರಾ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇದರಲ್ಲೂ ಹ್ಯಾಂಗಿಂಗ್ ಇದರಲ್ಲೂ ತುಂಬ ಚೆನ್ನಾಗಿ ಗಂಟೆಗಳಲ್ಲೂ ವೆರೈಟಿ ಮಾಡಿದ್ದೀರಾ. ವಾವ್, ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಯಾವ ಕಲರ್ ಇಷ್ಟ ಅದನ್ನು ಪರ್ಚೇಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಗಣಪತಿ ಸೀಸನಿಗೆ ಮಾತ್ರ ಗಣಪತಿ ಇಡ್ತೀವಲ್ವ ಹಬ್ಬಕ್ಕೆ. ಆದರೆ ಈ ಗಣಪತಿಯನ್ನು ಕಾರಲ್ಲಿ, ವೆಹಿಕಲ್ಗಳಲ್ಲಿ, ಬಸ್ಸುಗಳಲ್ಲಿ, ಲಾರಿಗಳಲ್ಲೆಲ್ಲ ಗಮ್ ಹಾಕಿ ಫಿಕ್ಸ್ ಮಾಡಿಕೊಂಡ್ರೆ ಡೈಲಿ ನಾವು ನ್ಯಾಚುರಲ್ ಗಣಪತಿನೇ ನೋಡಿಕೊಂಡು ಡ್ರೈವಿಂಗ್ ಮಾಡ್ಬೋದು. ಮೆನ್ ಗಣಪತಿಯನ್ನು ನಾನು ಹಸಿ ಗಣಪತಿ ತೋರಿಸಿದ್ದೆ ಫ್ರೆಂಡ್ಸ್. ಇದು ಈಗ ರೆಡಿ ಆಗಿದೆ. ಇದು ರೆಡಿ ಆಗಿರೋವಂತಹ ಮೆನ್ ಗಣಪತಿ. ಆಗ ಇನ್ನೊಂದು ವುಮೆನ್ ನೋಡಿದ್ವಿ. ಇದು ಮೆನ್ ಗಣಪತಿ. ಫ್ರೆಂಡ್ಸ್, ಮಂಗಳ ತೋರಿಸ್ತಾ ಇದ್ದಾರೆ ನೋಡಿ. ಮೆನ್ ಮತ್ತು ವುಮೆನ್ ಗಣಪತಿ
ಎರಡೂ ಎಷ್ಟು ಚೆನ್ನಾಗಿದೆ ಅಲ್ವಾ, ಗಂಡ ಹೆಂಡತಿ. ಸೂಪರ್ ಕಾನ್ಸೆಪ್ಟ್ ಫ್ರೆಂಡ್ಸ್. ಮ್ಯಾಜಿಕ್ ಲ್ಯಾಂಪು ಆಗ ನಾನು ಹಸಿ ತೋರಿಸಿದ್ದೆ, ಅಂದರೆ ಬ್ಲ್ಯಾಕ್ ಕಲರ್ ಇತ್ತು. ಅದು ರೆಡಿ ಆದಮೇಲೆ ಯಾವ ರೀತಿ ಆಫ್ಟರ್ ಪೇಂಟಿಂಗ್ ಕಾಣಿಸುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಮ್ಯಾಜಿಕ್ ಲ್ಯಾಂಪು ಇದು ಇನೋವೇಟಿವ್ ಆಗಿ ಹೊಸ ಥರ ಮಾಡಿದ್ದಾರೆ. ಇದಕ್ಕೂ ಕೂಡ ಕೆಳಗಡೆ ಎಣ್ಣೆ ಹಾಕೋದು, ಎಣ್ಣೆ ಜಾಸ್ತಿ ಬೇಕಾಗೋದು. 100 ಗ್ರಾಮ್ ಎಣ್ಣೆ ಇದ್ದರೆ ಒಂದು ಅರ್ಧ ದಿನ ಉರಿಯುತ್ತೆ ಅನ್ನೋದು ಇವ್ರದ್ದು ಕಾನ್ಸೆಪ್ಟು. ಇಲ್ಲಿ ಬತ್ತಿ ಹಾಕೋದು, ಇಲ್ಲಿ ಎಣ್ಣೆ ಹಾಕೋದು. ಇದು ಶಿವನ ಪೂಜೆ ಮಾಡ್ದಂಗೂ ಆಗುತ್ತೆ, ಗಣಪತಿ ಪೂಜೆ ಮಾಡ್ದಂಗೂ ಆಗುತ್ತೆ, ದೀಪನೂ ಉರಿದಂಗೆ ಆಗುತ್ತೆ. 3 in 1 ಬೆನಿಫಿಟ್. ಫ್ರೆಂಡ್ಸ್, ನೀವು ದೊಡ್ಡ ದೊಡ್ಡ ಐಟಮ್ ಎಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರು, ಮತ್ತು ನಮ್ಮನೇಲಿ ಇಡೋಕ್ಕೆ ಜಾಗ ಇಲ್ಲ ಅನ್ನೋರು, 40ರಿಂದ 50 ರೂಪಾಯಿ ಐಟಮ್ ಹೋಲ್ಸೇಲಲ್ಲಿ ಸಿಗುತ್ತೆ. ಈ ರೀತಿ ಐಟಮ್ಗಳನ್ನೆಲ್ಲ ಗಿಫ್ಟ್ ಕೊಡ್ಬೋದಲ್ವಾ. ಸಣ್ಣ ಸಣ್ಣ ಸ್ಪರ್ಧೆಗಳನ್ನೆಲ್ಲ ಆಯೋಜನೆ ಮಾಡಿದಾಗ, ಸ್ಕೂಲ್ಗಳಲ್ಲಿ ಏನಾದರೂ ನೀವು ಗೇಮ್ಸ್ಗಳನ್ನೆಲ್ಲ ಮಾಡಿದಾಗ, ಯೂನಿಯನ್ ಡೇ ಎಲ್ಲ ಮಾಡಿದಾಗ, ಶಾಲೆಗಳನ್ನೆಲ್ಲ ನೀವು ನೋಡ್ಬೋದು. ಟೀಚರ್ಸ್ ಎಲ್ಲ ವಾಚ್ ಮಾಡೋರು, ನೀವು ಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಎಲ್ಲ ಆದಾಗ ಇಷ್ಟು 40ರಿಂದ 50 ರೂಪಾಯಿ ಗಿಫ್ಟ್ ಹೋಲ್ಸೇಲಲ್ಲಿ ಸಿಗುತ್ತೆ. ಈ ಥರದನ್ನೆಲ್ಲ ಗಿಫ್ಟ್ ಕೊಡೋದ್ರಿಂದ ಅವರು ದೇವ್ರ ಮನೇಲಿ ಇಟ್ಟು ಬಳಸ್ತಾರೆ ಕೂಡ, ಅದು ವೇಸ್ಟ್ ಆಗಲ್ಲ. ಹಾಗಾಗಿ ನೀವು ಈ ರೀತಿ ಗಿಫ್ಟ್ಗಳನ್ನು ಕೊಟ್ಟರೆ ಭಾಳ ಒಳ್ಳೆಯದು ಅಂತೇಳಿ ನಿಮ್ಗೆ ಕೇಳ್ಕೊತಾ ಇದ್ದೀನಿ. ಇಂಡೋರ್ ಪ್ಲ್ಯಾಂಟ್ಗಳನ್ನು ಬೆಳೆಸೋಂಥದ್ದು, ಮನೆ ಒಳಗಡೆ ಗಿಡ ಬೆಳೆಸೋವಂಥದ್ದು. ಮೆನ್ ಫೇಸ್ ಇದು ತೋರಿಸಿದ್ದು ನಾನು ಮೆನ್ ಫೇಸು, ಇದು ವುಮೆನ್ ಫೇಸ್. ಇದು ಮನೆ ಒಳಗಡೆ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸೋದಾದರೆ, ವಾಸ್ತು ಗಿಡ ಎಲ್ಲ ಬೆಳೆಸೋರು, ಮನಿ ಪ್ಲ್ಯಾಂಟ್ ಕೆಲವರು ಹಾಕ್ಕೊಳ್ತಾರೆ. ಅವರೆಲ್ಲ ಈ ರೀತಿಗಳನ್ನೆಲ್ಲ ರೀಸನಬಲ್ ರೇಟಲ್ಲಿ ಹೋಲ್ಸೇಲಲ್ಲೇ ಸಿಗುತ್ತೆ. ಇಲ್ಲೇ ಬಂದು ನಾವು ಖರೀದಿ ಮಾಡೋದ್ರಿಂದ. ಆಯನೂರಿಂದ ಶಿವಮೊಗ್ಗ 17 ಕಿಲೋಮೀಟ್ರು, ಆಯನೂರಿಂದ ಇಲ್ಲಿಗೆ ಹಾರ್ನಳ್ಳಿಗೆ 5 ಕಿಲೋಮೀಟ್ರ್ ಅಷ್ಟೇ, ಭಾಳ ಏನು ದೂರ ಅಲ್ಲ. ನೀವು ಹೋಲ್ಸೇಲಲ್ಲಿ ಬಂದು ಇಲ್ಲೆಲ್ಲ ಖರೀದಿ ಮಾಡ್ಕೊಂಡು ಹೋಗಬಹುದು. ನೋಡಿ, ಇಲ್ಲಿ ಪೆನ್ ಸ್ಟ್ಯಾಂಡ್ ಆಗು ಕೂಡ ಬಳಸಿದ್ದಾರೆ, ಇದನ್ನು ಇಟ್ಟಿದ್ದಾರೆ. ಅದೊಂದು ಆ್ಯಕ್ಚುಲಿ ಡ್ಯಾಮೇಜ್ ಆಗಿದೆ ಪಾಪ, ಎಲ್ಲ ರೆಡಿ ಮಾಡಿದ ಮೇಲೆ ಲಾಸ್ಟಿಗೆ, ಹಾಗಾಗಿ ಅವ್ರ ಬಳಕೆಗೆ ಇಟ್ಕೊಂಡಿದ್ದಾರೆ. ಪೆನ್ ಸ್ಟ್ಯಾಂಡ್ ಆಗಿಯೂ ಕೂಡ ಈ ಥರ ಎಲ್ಲ ನಾವು ಬಳಸ್ಕೋಬಹುದು ಅಲ್ಲ. ಹಾಗೆ ಇಲ್ಲಿ ಟರ್ನ್ ಮಾಡಿ ಫ್ರೆಂಡ್ಸ್. ಮನೆಯಲ್ಲಿ, ದೇವ್ರ ಮನೆಯಲ್ಲಿ, ಮತ್ತು ನಮ್ಮ ಮನೆ ಡೈನಿಂಗ್ ಟೇಬಲ್ ಮೇಲೆ ಇಲ್ಲ ಟೀಪೈ ಮೇಲೆ ಇಂಥದ್ದೊಂದು ಚಿತ್ರ ಇಟ್ಟರೆ ಎಷ್ಟು ಚೆಂದ ಅಲ್ವಾ. ಆ ಮನೆ ಲುಕ್ಕೇ ಚೇಂಜ್ ಆಗುತ್ತೆ ಅಲ್ವಾ. ಆ ಹಬ್ಬಗಳಿಗೆ ದೀಪ ಹಚ್ಬೋದು. ಉಳಿದಿರೋ ಟೈಮಲ್ಲಿ ಇಲ್ಲಿ ನೀರು ಹಾಕಿ ಇಲ್ಲಿ ಕೆಲವೊಂದು ಹೂಗಳನ್ನೆಲ್ಲ ತೇಲಿ ಬಿಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್. ಗಣೇಶ ಮೂಷಿಕ ವಾಹನ ಮೋದಕ ಹಸ್ತ ಅಲ್ವಾ. ಗಣಪತಿ ಇದ್ದಲ್ಲಿ ಇಲಿ ಇರಲೇಬೇಕಲ್ವಾ. ಇಲಿಯನ್ನು ಎಷ್ಟು ಕಲಾತ್ಮಕವಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ನೋಡಿ. ಗಣಪತಿ ಇಲ್ಲಿ ವಾಟರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಡೊಳ್ಳು ಹೊಟ್ಟೆ ಗಣನಾಯಕ. ಆಮೇಲೆ ಅವನ ಫ್ರೆಂಡು ಇಲಿ ಇದ್ದಾನಲ್ಲ, ಇಲ್ಲೇ ಬಂದು ಬಚ್ಚಿಕೊಂಡಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಫ್ರೆಂಡ್ಸ್. ತುಳಸಿ ದೀಪ ನೋಡಿ, ಇದು ತುಳಸಿ ಹತ್ರ ಗಾಳಿಗೆ ದೀಪ ಎಲ್ಲ ಆರೋಗ್ಬಿಡುತ್ತೆ ಅಲ್ವಾ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಳಸಿ ಕಟ್ಟೆ ಹತ್ರನೇ ದೀಪವನ್ನು ಹಿಂಗೆ ಇಡ್ಬೋದು, ಆರು ಹೋಗೋದಿಲ್ಲ. ಇದು ಲೋಬಾನ ಇಡೋ ಅಂಥದ್ದು. ಹಣತೆ ಮೇಲೆ ಲೋಬಾನ ಹಚ್ಚಿ ಈ ರೀತಿ ಒಂದು ಮುಚ್ಚಿಡೋಂಥದ್ದು. ನಿಜವಾಗ್ಲೂ ಇನೋವೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ ಇದನ್ನು. ಎಷ್ಟು ಚೆನ್ನಾಗಿದೆ ಅಲ್ವಾ. ಲೋಬಾನದ ಹೊಗೆ ಹೋಗಲಿಕ್ಕೂ ಕಂಡಿಗಳು. ಇದೆ ಕಪ್ಪು ಮಡಿಕೆಯಲ್ಲೇ ಮೊಸರು ಇಡ್ತಾ ಇದ್ದಿದ್ದು. ಹಾಲು ಮೊಸರು ಯಾವುದೇ ಕಾರಣಕ್ಕೂ ಸ್ಟೀಲು ಮತ್ತು ಅಲ್ಯೂಮಿನಿಯಂ ಇಡ್ತಾ ಇರಲಿಲ್ಲ. ಇದು ಮೊಸರು ಹೆಪ್ಪಾಕ್ಲಿಕ್ಕ ಇದು. ಇದನ್ನು ರೆಡಿ ಟು ಯೂಸಾ ಸುಡಬೇಕಾ? ಇದು ರೆಡಿ ಇದೆ, ಸುಟ್ಟಾಗಿದೆಯಾ? ಓಕೆ, ಮೊಸರು ಹೆಪ್ಪಾಕ್ಲಿಕ್ಕೆ ಅಂತೆ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿದೆ ಅಲ್ಲ. ಪುಟಾಣಿ ಗಡಿಗೆ ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ ಫ್ರೆಂಡ್. ನೋಡಿ, ಈ ಪಾಟಲ್ಲಿ ಇದು ಕೂಡ ಮಧ್ಯ ದೀಪ ಹಚ್ಚೋಂಥದ್ದು. ಹಾಗೆ ಇಲ್ಲೆಲ್ಲ ಹೂವು ಮತ್ತು ನೀರನ್ನು ಹಾಕೋಂಥದ್ದು. ಸುತ್ತ ಗುಬ್ಬಚ್ಚಿಗಳು ಕೂತ್ಕೊಂಡಿದ್ದಾವೆ. ಅದನ್ನು ನೋಡೋದೇ ಒಂದು ಗುಡ್ ಫೀಲಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಇದು ಅಂದರೆ ಪಕ್ಷಿ ಸಂಕುಲಗಳನ್ನು, ಗುಬ್ಬಚ್ಚಿಗಳನ್ನೆಲ್ಲ ಉಳಿಸ್ಬೇಕು. ಹಾಗಾಗಿ ಇದು ಸಂದೇಶ ಸಾರ ಅಂತ ದೀಪ ಇದು. ಇದೊಂದು ಆಮೆ.
ಸಾಕಷ್ಟು ಮಣ್ಣಿನಿಂದ ತಯಾರಿಸುವಂತಹ ಪರಿಸರ ಸ್ನೇಹಿ ಬಣ್ಣಗಳನ್ನು ಬಳಸಿರುವಂಥ ಐಟಮ್ಗಳನ್ನು ನೋಡಿದ್ದೀರಿ. ಈಗ ಹೊಸದೊಂದು ಈಗ ನೋಡ್ತಾ ಇದ್ದೀರಾ, ಇದು ಆಟದ ಸಾಮಾನು. ಹಾಗೆ ಪ್ಲಾಸ್ಟಿಕ್ ಐಟಮ್ಗಳನ್ನು, ಪ್ಲಾಸ್ಟಿಕ್ ಆಟದ ಸಾಮಾನುಗಳನ್ನು, ಪ್ಲಾಸ್ಟಿಕ್ ಅಡುಗೆ ಸೆಟ್ಟನ್ನು ಕೊಟ್ಟು ಮಕ್ಕಳಿಗೆ ಆಡಕ್ಕೆ ಬಿಟ್ಟರೆ ಅವರು ಕಚ್ಚಬಹುದು. ಕಚ್ಚೋದ್ರಿಂದ ಸಾಕಷ್ಟು ಪ್ಲಾಸ್ಟಿಕ್ ಐಟಮ್ಗಳು ಅವರ ಹೊಟ್ಟೆಗೆ ಹೋಗಿ ಅವರ ಆರೋಗ್ಯಕ್ಕೆ ಹಾನಿ ಆಗ್ಬೋದು, ಜೀವಕ್ಕೆ ಕುತ್ತು ಥರ ಸಂದರ್ಭ ಇರುತ್ತೆ. ಹಾಗಾಗಿ ನೀವುಗಳು ಈ ರೀತಿ ಪರಿಸರ ಸ್ನೇಹಿ ಆಟದ ಸಾಮಾನುಗಳನ್ನು ಇಲ್ಲಿ ತಯಾರಿಸಿ ಮಾರುವಂಥವು ಇನೋವೇಟಿವ್ ಆಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಇವರು ತಯಾರಿಸ್ತಾ ಇದ್ದಾರೆ. ತಯಾರಿಸಿದಂತಹ ಮಂಗಳ ಆ್ಯಂಡ್ ಫ್ಯಾಮಿಲಿಯವರು ಇದನ್ನು ಹೇಳಿಬಿಡಿ ಮಂಗಳ ಅವರೇ, ಯಾವ್ದ್ಯಾವ್ದು ಐಟಮು ಅಂತ ಮಕ್ಕಳದ ಆಟದ ಸಾಮಾನು ಸೆಟ್ ಮಾಡಿದ್ದೀರಲ್ಲ. ಇದು ಒಲೆ ಬರುತ್ತೆ ಮೇಡಮ್, ಇದು ಒಲೆ, ಇದು ಬಳ್ಳಿ. ಈಗ ಮಕ್ಕಳು ಒಂದು ಐಟಮ್ ಇಷ್ಟಿಷ್ಟ ಕೊಟ್ಟರೆ ಏನು ಮಾಡ್ತಾರೆ, ಒಳಗಡೆ ಎಲ್ಲ ನೋಡಿರ್ತಾರೆ ಅಡುಗೆ ಮನೇಲಿ, ನೋಡಿದಾಗ ನನಗೂ ಇದೇ ಥರದ್ದು ಬೇಕು ಅಂತಾರೆ. ಅದೇ ರೀತಿಯಲ್ಲಿ ಇದು ಬಳ್ಳಿ, ಬಾಣಿಗೆ ಟೈಪು. ಇದು ಅನ್ನ ಅಥವಾ ಏನಾರು ರೆಡಿ ಆದಮೇಲೆ ಹಾಕಿ, ಈಗ ಮನೆಯಲ್ಲೇ ಒಂದು ಮಾಡಿರೋ ಸರ್ವಿಂಗ್ ಬೌಲ್ ಮನೆಯಲ್ಲೇ ಮಾಡಿರೋಂಥ ವಸ್ತುಗಳನ್ನು ಅಥವಾ ಅಡುಗೆಯನ್ನು ಹಾಕ್ಕೊಂಡು ಅವರು ಅದರಲ್ಲೂ ಕೂಡ ತಗೊಂಡು ಯೂಸ್ ಮಾಡ್ಬೋದು. ಇದು ಪಡ್ಡಿನ ಹಂಚು ಅಂತ ಹೇಳಿ, ಈಗ ಪಡ್ಡು ಈ ರೀತಿ ಮಾಡೋದು ಕೆಲವು ಮಕ್ಕಳಿಗೆ ಈಗ ತಿನ್ಸೇ ಇಲ್ಲ. ಈಗ ಎಲ್ಲ ಬೇಕ್ರಿ ಐಟಮ್ಮೇ ತಿಂತಾ ಇರೋದೇ ರೂಢಿಯಾಗ್ಬಿಟ್ಟಿದೆ. ಈಗ ಈ ಥರದ್ದೆಲ್ಲ ಮನೇಲಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಮಕ್ಕಳಿಗೆ. ಈಗ ಇದು ದೋಸೆ ತವಾ ಅಂತ ಬರುತ್ತೆ ಮೇಡಮ್. ಇದು ಸಾಂಬಾರು ಕುಡಿಕೆ, ಸೌಟ್ ಬೇರೆ ಮಾಡಿದ್ದೀವಿ ಸಾಂಬಾರು ಮಾಡೋದು. ಇದು ಈ ಥರದ್ದೆಲ್ಲ ಮಕ್ಕಳಿಗೆ ಗೊತ್ತೇ ಇಲ್ಲ. ಈಗೆಲ್ಲ ರೆಡಿ ಬರುವಂಥದ್ದು. ಈಗ ಬೀಸಕಲ್ಲು ನೋಡೇ ಇಲ್ಲ ಕೆಲವು ಮಕ್ಕಳಿಗೆ. ರಾಗಿ ಬೀಸಿ, ಅಕ್ಕಿ ಬೀಸಿ ಎಲ್ಲ ಮಾಡಿ ಅಡುಗೆ ಮಾಡ್ತಾ ಇದ್ರು. ಬೀಸಕಲ್ಲಿನ ಕಾನ್ಸೆಪ್ಟ್ ಇದು. ಇದು ಕುಟ್ಟಾಣಿ ಅಂತ, ಕುಟ್ಟಾಣಿ ಮಾಡಿದ್ದೀರ. ಇದು ರೊಟ್ಟಿ ಮಾಡೋಂಥ ಚಪಾತಿ ಮಣೆ, ರೊಟ್ಟಿ ಮತ್ತು ಚಪಾತಿ ಮಾಡೋದು. ಇದು ಹಾರ್ಲೆಕ್ಸ್ ಕಪ್ಪು, ಹಾಲು ಕಪ್ಪು ಅಥವಾ ನೀರು ಮಕ್ಕಳು ಯೂಸ್ ಮಾಡ್ಬೋದು. ಇದು ಸರ್ವಿಂಗ್ ಬೌಲ್ ಅಂತೇಳಿ, ಇದರಲ್ಲಿ ಒಂದು 20 ಐಟಮನ್ನು ನಾವು ಆಟಕ್ಕೆ ಸಾಮಾನು ಅಂತ ಹೇಳಿ ಮಾಡಿದ್ದೀವಿ. ಓಕೆ, ಪರಿಸರ ಸ್ನೇಹಿಯಾಗಿರುತ್ತೆ, ಮಕ್ಕಳಿಗೂ ಹಾರ್ಮ್ ಇರೋದಿಲ್ಲ, ಮತ್ತು ಮಕ್ಕಳಿಗೆ ಇನ್ನೊಂದು ತಾಳ್ಮೆಯನ್ನು ಕಲಿಸ್ಬೋದು ಅಂಥೇಳಿ ನನಗೆ ಅನಿಸುತ್ತೆ ಮಂಗಳವರೇ, ಅಲ್ವಾ? ಏಕೆಂದರೆ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ ಪಾತ್ರೆಗಳ ಆಟದ ಸಾಮಾನು ಕೊಡಿಸಿದ್ರೆ ಹೆಂಗೆ ಬೇಕು ಹಂಗೆ ಬಳಸ್ತಾರೆ, ಎಸಿತಾರೆ. ಇದನ್ನು ಎಸೆದ್ರೆ ಒಡೆದು ಹೋಗುತ್ತೆ. ಹಾಗಾಗಿ ತುಂಬ ತಾಳ್ಮೆಯಿಂದ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಮಕ್ಕಳಿಗೆ ರೂಢಿಸ್ಬೋದಲ್ಲ ಪುಟಾಣಿಗಳೇ? ಪರಿಸರ ಮಾಲಿನ್ಯ ಕೂಡ ಮಕ್ಕಳಿಂದ ಮುಂದೆ ನಾವು ಮಕ್ಕಳ ಮುಂದಿನ ಭವಿಷ್ಯ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದಕ್ಕಿಂತ ಇಂದಿನ ಮಕ್ಕಳೇ ಮುಂದಿನ ಆರೋಗ್ಯವಂತ ಜೀವಿಸಬೇಕು ಅನ್ನೋದ್ರನ್ನ ಈ ಮೂಲಕ ನಾವು ಪ್ರೆಸೆಂಟನ್ನು ಕೊಡ್ಬೋದು ಅಂತ ಹೇಳ್ತೀವಿ. ಖಂಡಿತ ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ಒಡೆದು ಹೋಯ್ತು ಅಂತ ಸಾದೇ ಪ್ಲಾಸ್ಟಿಕ್ ಐಟಮನ್ನು ಯೂಸ್ ಮಾಡಿ ಬಿಸಾಕಿದಾಗ ಪರಿಸರ ಮಾಲಿನ್ಯ ಕೂಡ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಗಣಪತಿ 5 ಥರ ವಾದ್ಯಗಳನ್ನು ನುಡಿಸ್ತಾ ಇರೋಂತಹ ಇದೊಂದು ವಿಶೇಷವಾದ ಒಂದು ಐಟಮ್ಗಳನ್ನು ರೆಡಿ ಮಾಡಿದ್ದಾರೆ. ತೋರಿಸ್ಬಿಡಿ ಮೇಡಮ್. ಇದು ಯಾವ ರೀತಿ ಅಂತಂದರೆ ಪಂಚವಾದ್ಯ ಗಣಪತಿ ಅಂತ ಹೇಳಿಬಿಟ್ಟು, ಇದು ಕೊಳಲನ್ನು ಹಿಡಿದಿರುವಂಥ ಗಣಪತಿ. ಇದು ಪಂಚವಾದ್ಯ ಗಣಪತಿ. ಇದು ಫಸ್ಟು ಕೊಳಲನ್ನು ಇಟ್ಕೊಂಡು ಊದ್ತಿರೋಂಥ ಗಣಪತಿ. ಇದು ಮೃದಂಗ ಗಣಪತಿ. ಇದು ತಬಲವನ್ನು ನುಡಿಸ್ತಿರುವಂಥ ಗಣಪತಿ. ಇದು ವೀಣೆಯನ್ನು ನುಡಿಸ್ತಿರುವಂಥ ಗಣೇಶ. ಓಕೆ. ನೆಕ್ಸ್ಟ್ 5ನೇ ಪಂಚ ಗಣಪತಿ, 5ನೇ ಸ್ಥಾನ ಇದು ಹಾರ್ಮೋನಿಯಂ ಗಣೇಶ ಅಂತ ಹೇಳಿ. ಅಲ್ಲಿಗೆ ನಾವು ಪಂಚವಾದ್ಯ ನುಡಿಸ್ತಿರುವಂಥ ಪಂಚಗಣಪತಿಗಳನ್ನು ನಾವು ನೋಡ್ಬೋದು. ಫ್ರೆಂಡ್ಸ್ ನೋಡಿ, ಪರಿಸರ ಸ್ನೇಹಿ ಗಣಪತಿ ಒಂದು, ಆಮೇಲೆ ಒಂದೊಂದೇ ಗಣಪತಿ ತೊಗೊಳೋದಕ್ಕಿಂತ 5 ಗಣಪತಿ ತೊಗೊಂಡು ಶೋಕೇಸಲ್ಲಿ ಇಡ್ಬೋದು. ಮತ್ತು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಇಟ್ಟರೆ ಏನಿರುತ್ತೆ ಅದನ್ನು ನೋಡಿಕೊಂಡು ಒಳ್ಳೆ ಗುಡ್ ಫೀಲಿಂಗಲ್ಲಿ ನಮ್ಮ ಲೈಫನ್ನು ಕಳಿಬೋದು. ಏಕೆಂದರೆ ಯಾವುದೇ ಒಂದು ಸುಂದರವಾದ ಆಕೃತಿಗಳನ್ನು, ಕಲೆಯನ್ನು ನೋಡಿದರೆ ನಮ್ಮ ಮನಸ್ಸು ಅರಳುತ್ತೆ. ಮನಸ್ಸು ಅರಳೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ BP ಶುಗರು ಬರೋದಿಲ್ಲ. ಕಣ್ಣಿಗೆ ಯಾವುದು ಒಳ್ಳೆಯ ಆಕೃತಿ, ಆಕಾರಗಳು, ಕಲೆ ಕಾಣಿಸುತ್ತೋ ಅದೇ ರೀತಿ ನಮ್ಮ ಮನಸ್ಸು ಕೂಡ ಇರೋದ್ರಿಂದ ನಾವು ಆರೋಗ್ಯವಾಗಿ ಇರಲಿಕ್ಕೆ ಈ ರೀತಿ
ಕಲಾಕೃತಿಗಳನ್ನು ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಎಲ್ಲೂ ಜಾಗ ಇಲ್ಲ, ಸೇಫಾಗಿ ಇಡಬೇಕು, ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಶೋಕೇಸಲ್ಲೂ ಕೂಡ ಇಡಬಹುದು ಅಲ್ವಾ ಫ್ರೆಂಡ್ಸ್. ಸಾಮಾನ್ಯವಾಗಿ ಮಲೆನಾಡಿನ ಮದುವೆಗಳಲ್ಲಿ ಅರಿನ್ಕೇಲು ಅಂತ ಹೇಳ್ತಾರೆ. ಅರಿನ್ಕೇಲು ಅಂದರೆ 5 ಗಡಿಗೆಗಳಿಗೆ ಅರಿಶಿಣ ಕುಂಕುಮ ಮಿಕ್ಸ್ ಮಾಡಿ, ಅದಕ್ಕೆ ಅಕ್ಕಿಯನ್ನು ಅರಿಶಿಣ ಕುಂಕುಮಕ್ಕೆ ಮಿಕ್ಸ್ ಮಾಡಿ ಅರಿನ್ಕೇಲು ಅಂತ ಇಡ್ತಾರೆ. 5 ಗಡಿಗೆಯನ್ನು ಉಲ್ಟಾ ಇಟ್ಟುಬಿಟ್ಟು ಅದಕ್ಕೆ ದಾರವನ್ನೆಲ್ಲ ಕಟ್ತಾರೆ. ಮಲೆನಾಡಿನ ಮದುವೆಗಳಲ್ಲಿ ಇದೊಂದು ಕಂಪಲ್ಸರಿ ಒಂದು ಆಚರಣೆಯಾಗಿದೆ. ಈ ರೀತಿ ಮದುಮಗಳಿಗೆ ಕಟ್ಟಿರುವ ಬಾಸಿಂಗ ಇದನ್ನು ಕೂಡ ಇಲ್ಲಿ ಇವರು ಸೇಲ್ ಮಾಡ್ತಾರೆ. ಬಾಸಿಂಗ ಒಂದು ಅಂಗಡಿಯಲ್ಲಿ ತೊಗೊಳ್ಳೋದು, ಅರಿನ್ಕೇಲು ಒಂದು ಅಂಗಡಿಯಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಎರಡೂ ಕೂಡ ಒಂದೇ ಕಡೆ ಸಿಗುತ್ತೆ ಇಲ್ಲಿ ಈ ಹಾರನಹಳ್ಳಿಯ ಈ ಕುಂಬಾರ ಬೀದಿಯಲ್ಲಿ. 2 ಐಟಮ್ಗಳು ಒಂದೇ ಕಡೆ ಸಿಗೋದ್ರಿಂದ ನೀವು ಮಾರ್ಕೆಟಿಗೆ ಹುಡ್ಕೊಂಡು ಒಂದೊಂದು ಅಂಗಡಿಗೆ ಒಂದೊಂದು ಕಡೆ ಹೋಗೋದು ಬೇಡ. ಇದನ್ನು ಇನೋವೇಟಿವ್ ಆಗಿ ಅಂದರೆ ಮಾಡ್ರನ್ ಆಗಿ ಇದನ್ನು ರೆಡಿ ಮಾಡಿಟ್ಟಿದ್ದಾರೆ. ಬೇರೆ ಬೇರೆ ಸೈಜಿನ ಗಡಿಗೆಗಳು ಜೊತೆಗೆ ಇದು ಬಾಸಿಂಗ ಎಷ್ಟು ಚೆನ್ನಾಗಿದೆ ಅಲ್ಲ. ತುಂಬ ಸಾಂಪ್ರದಾಯಿಕವಾಗಿ ಇರುವಂತಹ ಮದುವೆ ಮನೆಗಳಲ್ಲಿ ಇವು ಕಂಪಲ್ಸರಿ ಬಳಸೋವಂಥದ್ದು. 5 ಬೇರೆ ಬೇರೆ ಸೈಜಿನ ಈ ರೀತಿ ಗಡಿಗೆಗಳನ್ನು ಮಾಡಿದ್ದಾರೆ. ಇವುಗಳನ್ನು ಮದುವೆಯ ಹಿಂದಿನ ದಿನ ಪೂಜೆ ಮಾಡಿ ನಂತರ ಮದುಮಗಳನ್ನು ಮದುವೆಗೆ ಅರಿಶಿಣ ಕುಂಕುಮ ಹಚ್ಚಿ ಸಿದ್ಧ ಮಾಡುವಂತಹ ಒಂದು ಕಾರ್ಯಕ್ರಮ, ಅಂದರೆ ಮದುವೆಯ ಒಂದು ಭಾಗವಾಗಿ ಮಲೆನಾಡಿನ ಮದುವೆಗಳಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ರೆಡಿ ಮಾಡಿರುವಂಥದ್ದು ಇದೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಾಸ್ತಿ ಮಾಡಿ ಸುಡ್ತೀವಿ ನೋಡ್ರಿ ಆ ಮನೆ ಇದು. ಅಂದರೆ 1-2 ಸುಡಕ್ಕೆ ಬರಲ್ಲ. ಇದು ಗ್ಯಾಸ್ ಮೇಲೆ ಇಡೋದು ನೋಡ್ರಿ. ಪಾತ್ರೆಗಳು, ಅಡುಗೆ ಪಾತ್ರೆ ನೀವು ಬಡಿತಾ ಇರ್ರಿ, ತೆಗಿತಾರೆ. ಸ್ಟಾಲಿಗೆ ನಮ್ಮ ಮನೆಯವ್ರಿಗೆ ಮಾಡಕ್ಕೆ ಬರಲ್ಲ ಈಗ ದೊಡ್ಡ ಪಾತ್ರೆ. ಎಲ್ಲ ನಾಜೂಕ್ ಕೆಲಸ ಮಾಡ್ತೀರಿ, ವಯಸ್ಸಾದವ್ರು ಇದನ್ನು ಮಾಡ್ತಾರೆ. ಬಾಣಿಗೆಗಳು ಬರಲ್ಲ ನಮಗೆ, ಶೇಪ್ ಮಾಡಕ್ಕೆ ಬರಲ್ಲ. ಅದೇನು ಕೊಟ್ಕೊಂಡಿದ್ದೀರ ಕೈಯಲ್ಲಿ? ಎಡಗೈಲಿ ಏನಿದೆ? ಕಲ್ಲು. ಓಕೆ. ಅವೆಲ್ಲ ಪುರಾತನ ಕಾಲದ ಅಡುಗೆ ಪಾತ್ರೆಗಳು. ಇವೆಲ್ಲ ಕಟ್ಟಿಗೆಯಿಂದ ಮಾಡ್ಕೊಂಡಿರ್ತಾರೆ. ಹಾಂ ಹಾಂ ಹಾಂ. ರೆಡಿ ಆಗಿದೆಯಾ ಅದು? ಇದಕ್ಕಿನ್ನೂ ಡಿಸೈನ್ ಬಂದಿಲ್ಲ. ಗಣೇಶ ಕುತ್ಕೊಂಡಿರೋ ಥರ ಇಲಿ ತೆಪ್ಪ ಓಡಿಸೋ ಥರ ಕಾನ್ಸೆಪ್ಟ್. ಇದನ್ನು ವಾಸ್ತು ಪ್ರಕಾರ ನೀರು ಹಾಕಿ ಹೂವು ಹಾಕಿ ಇಡಕ್ಕೆ ತಗೊಳ್ತಾರೆ ಸಿಟಿಲಿ. ಬೋಟ್ ಗಣೇಶ ನೋಡ್ರಿ ಅಲ್ಲಿ ಇರ್ತಾರೆ, ಡಿಸೈನ್ ಮಾಡ್ತಾರೆ. ಗಣೇಶನ ಕಾಲ್ ರೆಡಿ ಆಗಿದೆ. ರೆಡಿ ಮಾಡಿ ಕೈ ಹಚ್ತಾರೆ. ಇದನ್ನು ಮಿಷನಲ್ಲಿ ಮಾಡಿರ್ತೀರಾ ಕೆಳಗಡೆ ಪಾಟ್? ಕೆಳಗಡೆ ಮಿಷನಲ್ಲಿ ನಮ್ಮ ಮನೆ ರೆಡಿ ಮಾಡ್ಕೊಡ್ತಾರೆ. ಇವ್ರ ಮುಖಾಲ್ದಾಗ ಹ್ಯಾಂಡ್ ವರ್ಕ್ ಇರುತ್ತೆ. ಅಂದರೆ ಪ್ರೊಡಕ್ಷನ್ ಎಲ್ಲ ನಮ್ಮ ಮನೆಯವರಿಗೆ ಮಾಡೋಕ್ಕಾಗಲ್ಲ ಮೇಡಮ್. ಟೈಮಿಂಗ್ಸ್ ಮುಖ ಹಚ್ತಾರೆ, ಮುಖ ಮಾಡ್ಕೊಂಡು ಹೊಟ್ಟೆಗಳು. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಶಿವಮೊಗ್ಗ ಜಿಲ್ಲೆ ಹಾರನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಕುಂಬಾರ ಬೀದಿಯ ಕುಂಬಾರಿಕೆ ಮಾಡುವಂತಹ ಕೆಲಸಗಾರರ ಕೆಲಸವನ್ನು, ದೇಶದ ಗಮನವನ್ನು ಸೆಳೆದಿರುವಂತಹ ಜ್ಯೋತಿಯವರ ಮನೆಗೆ ಬಂದಿದ್ದೀನಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ನಲ್ಲಿ ಜ್ಯೋತಿಯವರನ್ನು ಹೆಸರು ಹೇಳಿ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡಿ ನರೇಂದ್ರ ಮೋದಿಯವರು ಕೂಡ ಮಾತನಾಡಿದ್ದನ್ನು ನಾವು ಈ ಒಂದು ಸಂದರ್ಭದಲ್ಲಿ ಶ್ರಮಿಸಬಹುದು. ಜ್ಯೋತಿಯವರ ಮನೆಯಲ್ಲಿ ಮಾಡಿಟ್ಟಂಥ ಅನೇಕ ಐಟಮ್ಗಳನ್ನು ನಮಗಿಲ್ಲಿ ತೋರಿಸ್ತಾ ಇದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ನಮಸ್ತೆ ಮೇಡಮ್, ನನ್ನ ಹೆಸರು ಜ್ಯೋತಿ ಶಿವರಾಜ್ ಅಂತ. ನಾವು ಹಾರನಹಳ್ಳಿ ಗ್ರಾಮದವರು. ಯೂಟ್ಯೂಬ್ ನೋಡೋವಂತಹ ಎಲ್ಲ ವೀಕ್ಷಕರಿಗೂ
ಮೊದಲನೇದಾಗಿ ನನ್ನ ನಮಸ್ಕಾರಗಳು. ಇತ್ತೀಚೆಗೆ ಗುಡಿ ಕೈಗಾರಿಕೆ ಅನ್ನೋದು ತುಂಬ ನಶಿಸಿ ಹೋಗ್ತಾ ಇದೆ. ಈ ಥರ ಯೂಟ್ಯೂಬರ್ಸ್ ಇರೋದ್ರಿಂದ ನಮ್ಮಂಥ ಕಲೆ ಒಂದು ಬೆಳೀಲಿ ಅಂತ ಹೇಳಿ, ಆಮೇಲೆ ನೋಡ್ತಿರುವಂತಹ ಎಲ್ಲರೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಆಮೇಲೆ ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸಿ, ಸಾಧ್ಯವಾದರೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಗುಡಿ ಕೈಗಾರಿಕೆ ಒಂದು ಪರಿಚಯ ಮಾಡಿಕೊಡ್ತೀನಿ. ನಾವು ಮೂಲತಃ ಕುಂಬಾರರು. ನಾವು ಒಂದು ಗುಡಿ ಕೈಗಾರಿಕೆ ಮಾಡ್ತಾ ಇರೋದು ಸುಮಾರು 20 ವರ್ಷದಿಂದ. ಅಂದರೆ ಟೆರಾಕೋಟಾ ಉತ್ಪನ್ನಗಳಂದರೆ ಮಣ್ಣಿನಿಂದ ತಯಾರಿಸಿದಂತಹ ಗೃಹೋಪಯೋಗಿ ಹಾಗೂ ಅಲಂಕಾರಿಕ ವಸ್ತುಗಳು ಅಂತೇಳಿ ಹೇಳ್ಬೋದು. ನಾವು ಮಾಡ್ತಕ್ಕಂತಹ ವಸ್ತುಗಳಲ್ಲಿ ಲಿಂಗು ಮ್ಯಾಜಿಕ್ ದೀಪ ಇದೆ, ಎಕ್ಸ್ಪೆಷಲಿ ಸ್ಪೆಷಲ್ ದೀಪ ಅಂದರೆ ಮ್ಯಾಜಿಕ್ ಲ್ಯಾಂಪ್ ಇದೆ, ಅಷ್ಟಲಕ್ಷ್ಮಿ ದೀಪ ಅಂತ ಇದೆ, ಪಂಚದೀಪ ಇದೆ, ಆರಾಮ್ ಗಣೇಶ ಇದೆ, ಹಾಗೂ ಪಿಕಾಕ್ ಟ್ರೀ ಇದೆ. ಸುಮಾರು ವೆರೈಟಿಗಳನ್ನು ನಾವು ಮಣ್ಣಿನಿಂದಲೇ ಮಾಡ್ತೀವಿ. ಮಣ್ಣು ಬರೀ ಮಡಿಕೆ ಕುಡಿಕೆ ಅಂಥೇಳಿ ಜೇಡಿ ಮಣ್ಣಿಂದ ಹಿಂದೆ ಮಾಡ್ತಾಯಿದ್ರು. ಬದಲಾಗುತ್ತಿರುವ ಒಂದು ಆಧುನೀಕರಣ ಜಗತ್ತಿನಿಂದಾಗಿ ಮಣ್ಣಿನಿಂದ ಏನಾದರೂ ಒಂದು ವಸ್ತು ಮಾಡಬೇಕು, ಮಣ್ಣಿನಿಂದ ಒಂದು ಸ್ಪೆಷಲ್ ಐಟಮ್ಗಳನ್ನು ಜನರಿಗೆ ಪರಿಚಯ ಮಾಡಬೇಕು ಅಂಥೇಳಿ ನಮ್ಮ ಮನೆಯವರಾದ ಶಿವರಾಜ್ ಅವರು ಹಾಗೂ ನಾನು ಸೇರಿ ಗುಡಿ ಕೈಗಾರಿಕೆನ ಪ್ರಾರಂಭ ಮಾಡಿದ್ದೀವಿ. ಇದು ಲಿಂಗು ಮ್ಯಾಜಿಕ್ ದೀಪ ಅಂಥೇಳಿ. ಈ ದೀಪದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕೆಳಗಡೆಯಿಂದ ನಾವು ಎಣ್ಣೆ ಹಾಕಬೇಕು, ಮತ್ತು ಹಾಕಿದ ಜಾಗದಿಂದ ವಾಪಸ್ ಬರೋದಿಲ್ಲ. ಬತ್ತಿಯಲ್ಲಿಟ್ಟು ದೀಪ ಹಚ್ಚಬೇಕು. ಒಂದು ಸರಿ ಎಣ್ಣೆ ಹಾಕಿ 50 ಗ್ರಾಮ್ ಎಣ್ಣೆ ಹಾಕಿ ದೀಪ ಹಚ್ಚಿದರೆ 10 ರಿಂದ 12 ಗಂಟೆಗಳ ಕಾಲ ಸದಾ ಉರಿತಾ ಇರುತ್ತೆ. ಎಣ್ಣೆ ವೇಸ್ಟ್ ಆಗಲ್ಲ ಮತ್ತು ಹಾಕಿದ ಜಾಗದಿಂದ ಎಣ್ಣೆ ಬರಲ್ಲ. ಮಹಿಳೆಯರಿಗೆ ಎಣ್ಣೆ ತುಂಬ ಸೇವ್ ಆಗುತ್ತೆ. ಅದೇ ತರಹ ಇದು ತುಳಸಿ ದೀಪ ಅಂತ ಹೇಳಿ ಮಾಡ್ತೀವಿ. ಇದರಲ್ಲೊಂದು ದೀಪ ಇಟ್ಟು ತುಳಸಿ ದೀಪ ಮಾಡ್ತೀವಿ. ಇದು ಪೆನ್ ಸ್ಟ್ಯಾಂಡ್ ಅಂಥೇಳಿ, ಹಾಗೂ ಮನಿ ಪ್ಲ್ಯಾಂಟನ್ನು ಹಾಕಿಡ್ಬೋದು. ಮಕ್ಕಳಿಗೆ ಗಿಫ್ಟಾಗಿ ಪೆನ್ ಸ್ಟ್ಯಾಂಡ್ ಹಾಕಲಿಕ್ಕೆ ಸಹ ಇದನ್ನು ಕೊಡ್ಬೋದು. ಮಕ್ಕಳಿಗೆ ಬರ್ತಡೇಗೆ ಅಂತ ಹೋಗ್ತೀರಾ, ಸ್ಕೂಲ್ ಭೇಟಿಗಳಿಗೆ ಅಂತ ಹೋಗ್ತೀರಾ, ಮಕ್ಕಳು ಇಷ್ಟಪಟ್ಟು ತಗೊಳ್ಳೋ ಅಂತಹ ಒಂದು ಪ್ರಾಡಕ್ಟ್ ಇದು. ಇದನ್ನು ಮಣ್ಣಿನಿಂದಲೇ ನಾವು ರೆಡಿ ಮಾಡಿರೋದು. ಇದೇ ಥರ ಗಣೇಶ ದೀಪಗಳು ಅಂತ ಹೇಳಿ ಮಾಡ್ತೀವಿ. ಮಹಿಳೆಯರು ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದರೆ ಅರ್ಶಿನ ಕುಂಕುಮ ಕೊಡಲಿಕ್ಕೆ, ಮದುವೆಯಂಥ ಶುಭ ಸಮಾರಂಭಗಳಿಗೆ ನೀವು ಈ ಥರ ದೀಪಗಳನ್ನು ಖರೀದಿ ಮಾಡಿಕೊಂಡು ಅವ್ರಿಗೆ ಸಹ ಒಂದು ಗಿಫ್ಟಾಗಿ ಕೊಡ್ಬೋದು. ಎಲ್ಲರೂ ತುಂಬ ಇಷ್ಟಪಡುವಂತಹ ದೀಪಗಳು ಸಹ ಇವು. ಈ ಥರ ಸುತ್ತಲೂ 8 ದೀಪ ಇಟ್ಟು ಮೇಲ್ಗಡೆ ಲಕ್ಷ್ಮೀ ಸ್ಟ್ಯಾಚು ಇಟ್ಟಿರ್ತೀವಿ. ಇದೊಂದು ಅಷ್ಟಲಕ್ಷ್ಮಿ ದೀಪ. ಅಷ್ಟಲಕ್ಷ್ಮಿಯನ್ನು ಪೂಜೆ ಮಾಡೋಕ್ಕಾಗಲ್ಲ ಸದಾಕಾಲ ಅಂಥೇಳಿ ಇದೊಂದು ದೀಪ ಹಚ್ಚಿ ಪೂಜೆ ಮಾಡಿದರೆ ನಾವು ಏನು ಮಾಡ್ತೀವಿ, ಸದಾ ಮನೆ ಬೆಳಗ್ತಾ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕಾನ್ಸೆಪ್ಟ್ ಮಾಡಿ ಅಷ್ಟಲಕ್ಷ್ಮಿ ದೀಪ ಅಂಥೇಳಿ ತಯಾರು ಮಾಡಿದ್ದೀವಿ. ಹೀಗೆ ಹಲವಾರು ನಾವು ಟೆರಾಕೋಟಾದಲ್ಲಿಯೇ ಆಧುನೀಕರಣ ಜಗತ್ತಿನಿಂದ ಹೊಸ ಡಿಸೈನ್ಗಳನ್ನು ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ನೋಡಬೇಕು. ನಾವು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ವಸ್ತು ಪ್ರದರ್ಶನಗಳನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ನಮ್ಮ ಕಲೆ ಒಂದು ಬೆಳಕಿಗೆ ಬರ್ತಾ ಇದೆ. ಪ್ರಧಾನಮಂತ್ರಿಯವರಾದ ಮೋದಿಜಿಯವರು ಕೂಡ 2023 ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಯಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮ ವಸ್ತು ಪ್ರದರ್ಶನದಲ್ಲಿ ಭಾಗಿಯಾಗಿ ನನ್ನ ಜೊತೆ 2 ನಿಮಿಷ ಮಾತಾಡಿ, ಅದೇ ಥರ ಮನ್ ಕಿ ಬಾತಲ್ಲೂ ಕೂಡ ನಮ್ಮ ಮ್ಯಾಜಿಕ್ ಲ್ಯಾಂಪ್ಗಳ ಬಗ್ಗೆ, ನನ್ನ ಬಗ್ಗೆ ತುಂಬ ಚೆನ್ನಾಗಿ ಗುಡಿ ಕೈಗಾರಿಕೆ ಬಗ್ಗೆ ಮಾತಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನಾವು 2023 ಮಹಿಳಾ ಸಾಧಕಿ ಅನ್ನೋ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದ ಗುಡಿ ಕೈಗಾರಿಕೆಯನ್ನು ಪ್ರಶಸ್ತಿ ಬಂದಿದೆ. ಜಿಲ್ಲಾ ಕುಂಬಾರ ಸಮಾಜದಿಂದ ನಮಗೆ ಸಮಾಜ ಸೇವಕಿಯನ್ನು ಪ್ರಶಸ್ತಿ ಬಂದಿದೆ. ಹೀಗೆ ಹಲವಾರು ಪತಂಜಲಿ ಯೋಗ ಕೇಂದ್ರದಿಂದಲೇ ನಮಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಈ ಕಲೆ ತುಂಬ ಉಳಿಬೇಕು, ನಶಿಸ್ತಾ ಇದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಅದೇ ರೀತಿ ಮಣ್ಣಿನಿಂದಲೇ ಆರೋಗ್ಯ ಅನ್ನೋದು ಎಲ್ರಿಗೂ ಗೊತ್ತು. ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡಿ ಊಟ ಮಾಡಿದರೆ ಮನುಷ್ಯನ ಆರೋಗ್ಯನೂ ಸಹ ತುಂಬ ಚೆನ್ನಾಗಿರುತ್ತೆ. ಸದಾಕಾಲ ಮನುಷ್ಯನಲ್ಲಿ ಮಣ್ಣಿನ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಒಂದು ಬೆಸ್ಟ್ ಏನಂದರೆ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಆಮೇಲೆ ತುಂಬ ದೀರ್ಘಾಯುಷ್ಯ ಉಳ್ಳವನಾಗಿರ್ತಾನೆ. ಅದೇ ರೀತಿ ಬೇಗ ಆಹಾರ ಕೆಡೋದಿಲ್ಲ, ಆಹಾರ ಹಾಳಾಗೋದಿಲ್ಲ, ಬಿಸಿ ತುಂಬ ಚೆನ್ನಾಗಿರುತ್ತೆ. ನಾವು ಆರೋಗ್ಯವಾಗಿದ್ದರೆ ಏನನ್ನಾದರೂ ಸಾಧಿಸ್ಬೋದು. ಈ ಥರ ಮಣ್ಣಿನ ಐಟಮ್ಗಳನ್ನು ನೋಡಿ ನೀವು ಇಷ್ಟಪಟ್ಟು ನಿಮ್ಮ ಮನೆಗೆ ಬೇಕಾದರೆ ಖರೀದಿ ಮಾಡಿರಿ. ಯೂಟ್ಯೂಬ್ ಚಾನಲನ್ನು ನೀವು ನೋಡಿ ಲೈಕ್ ಮಾಡಿ, ನಮ್ಮ ಗುಡಿ ಕೈಗಾರಿಕೆಯನ್ನು ಪ್ರೋತ್ಸಾಹಿಸಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಒಪಿನಿಯನ್ ವಿತ್ ಆಟ್ ಅ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಜ್ಯೋತಿ ಅವರೇ, ನಿಮಗೂ ಒಳ್ಳೆಯದಾಗಲಿ. ಓಕೆ ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ನಂಬರನ್ನು ಹಾಕಿರ್ತೀನಿ. ಸೇಲಲ್ಲಿ ಮತ್ತು ರಿಟೇಲಲ್ಲಿ ಏನೇ ತೊಗೊಳ್ಳೋದಾದ್ರೂ ಇವರನ್ನು ಸಂಪರ್ಕಿಸಬಹುದು. ಹಾಗೆ ಈ ಗುಡಿ ಕೈಗಾರಿಕೆಗಳನ್ನು ಉಳಿಸ್ಬೇಕು, ಬೆಳೆಸಬೇಕು. ಸಾಕಷ್ಟು ಇದರ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗಳಿಗೆ ಇದರಿಂದ ಒಂದು ಸಹಾಯ ಕೂಡ ಆಗುತ್ತೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್. ಶ್ರೇಷ್ಠತೆ ಅನ್ನೋದೇ ಒಂದು ಮಣ್ಣಿನ ದೀಪ. ಓಕೆ, ಥ್ಯಾಂಕ್ ಯು.
ಇದರಲ್ಲಿ ನೀರು ಹಾಕಿ ಫ್ಲವರ್ಸ್ ಹಾಕ್ಬೋದು, ದೀಪನ ಹಚ್ಚಿಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಇದಂತೂ. ಇದು ತುಂಬ ಬೇಡಿಕೆ ಇದೆ. ಈ ಸರಿ ಸುಮಾರು 2,000 ದೀಪಗಳನ್ನು ನಾವು ಮಿನಿಸ್ಟ್ರಿ ಮಾಡಿಕೊಟ್ಟಿದ್ದೀವಿ. ಶಿವಮೊಗ್ಗ ಜಿಲ್ಲೆ ಎಲ್ಲ MLA MP ಗಳು ಕೊಟ್ಟಿದ್ದೀವಿ. ವಿಪ್ರೋ ಕ್ಯಾಂಪಸ್ ಕಂಪ್ನಿಲಿ ಎಲ್ಲ ಸ್ಟೂಡೆಂಟ್ಗಳಿಗೆ ಕೊಟ್ಟಿದ್ದೀವಿ. ಇನ್ಫೋಸಿಸ್ ಕಂಪ್ನಿಗಳಿಗೆ ಕೊಟ್ಟಿದ್ದೀವಿ. 2,000 ದೀಪಗಳನ್ನು ದೀಪಾವಳಿ ಉಡುಗೊರೆಯಾಗಿ ಎಲ್ಲರೂ ಪರ್ಚೇಸ್ ಮಾಡಿದ್ದಾರೆ. ಯೂನಿಯನ್ ಬ್ಯಾಂಕಿಗೆ ಒಂದು 300 ಪೀಸ್ ಮಾಡಿಕೊಟ್ಟಿದ್ದೀವಿ, ವಾರ್ಷಿಕೋತ್ಸವ ಸಮಾರಂಭದ ನೆನಪಿನ ಕಾಣಿಕೆ ಅಂತ ಹೇಳಿ. ಅಂದರೆ ಬೇರೆ ವಸ್ತುಗಳನ್ನು ಕೊಟ್ಟರೆ ಎಲ್ಲ ಸೈಡಿಗೆ ಇಟ್ಬಿಡ್ತಾರೆ. ಇದನ್ನು ಡೈಲಿ ಬಳಸೋದ್ರಿಂದ ನೋಡೋದ್ರಿಂದ ತುಂಬ ಖುಷಿ ಸಿಗತ್ತೆ. ಸೂಪರ್. ವಾಟರ್ ಜಗ್, ಉಪ್ಪಿನಕಾಯಿ, ಮನೆಯಲ್ಲಿ ಅಡುಗೆಗೆ ಏನಾದರೂ ನೀವು ಧಾನ್ಯಗಳನ್ನು ಹಾಕಿಡ್ಬೋದು. ಪ್ಲಾಸ್ಟಿಕ್ಕಲ್ಲಿ ನಾವು ಉಪ್ಪನ್ನು ಉಪಯೋಗಿಸೋದ್ರಿಂದ ಕ್ಯಾನ್ಸರ್ ಬರುತ್ತೆ. ಅದೇ ಥರ ನಾವು ಗಾಜಿನ ಬಾಟ್ಲಿ ಅಥವಾ ಈ ಥರ ಮಣ್ಣಿನ ಪಾತ್ರೆಗಳಲ್ಲಿ ನಾವು ಉಪ್ಪನ್ನು ಶೇಖರಿಸಿ, ಉಪ್ಪು, ಮೊಸರು, ಹಾಲು, ತುಪ್ಪ ಯಾವ್ದು ಬೇಕಾದ್ರೂ ತುಂಬ ಚೆನ್ನಾಗಿ ಗಟ್ಟಿ ಇರುತ್ತೆ, ಬೇಗ ಹಾಳಾಗಲ್ಲ, ಹುಳಿ ಆಗಲ್ಲ, ಆಮೇಲೆ ಬೇಗ ಹುಳಿನೂ ಬರಲ್ಲ. ಅಡುಗೆ ಮನೆಗೆ ಯೂಸ್ ಆಗುವಂಥ ಪಾತ್ರೆಗಳಿವು, ಕರ್ಡ್ ಪಾಟ್ ಅಂತ ಹೇಳಿ. ಇದರಲ್ಲಿ ಎಲ್ಲ ಸೈಜಲ್ಲೂ ನಾವು ಮಾಡಿಕೊಡ್ತೀವಿ. ಚಿಕ್ಕದಾಗಿ ನೀರು ಹಾಕಿ ಆಮೇಲೆ ವಾಸ್ತು ಇಟ್ಟಿರ್ತೀವಿ. ಅದೇ ಥರ ಇದು ಮಣ್ಣಿಂದ ಇಟ್ಟರೆ ತುಂಬ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುತ್ತೆ. ಮನೆಯಲ್ಲಿ ನೀರು ಹಾಕಿ ನಾವು ಇದನ್ನು ಏನು ಮಾಡ್ಬೋದು, ವಾಸ್ತು ಪ್ರಕಾರವಾಗಿ ಉಪಯೋಗಿಸ್ಬೋದು ಫ್ಲವರ್ಸ್ ಹಾಕಿ. ನಾವೇನು